ಮಧ್ಯ ಚೀನಾದಿಂದ ಟಿಬೆಟ್ ಸಂಪರ್ಕಿಸುವ ದೇಶೀಯ ಹೆದ್ದಾರಿಯ ಹಾಂಗ್ಕಿ ಸೇತುವೆಯು ಸುತ್ತಣ ಬೆಟ್ಟಗುಡ್ಡಗಳು ಹೊಸತನ್ನು ಸ್ವೀಕರಿಸಿದ ಕಾರಣ ಬಿದ್ದು ಹೋಯಿತು ಎಂದು ವರದಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಸದಾಗಿ ಕಟ್ಟಿರುವ 758 ಮೀಟರ್ ಉದ್ದದ ಸೇತುವೆಯ ಬಹುಭಾಗ ಬಿದ್ದು ಹೋಗಿದೆ. ಇದರಿಂದಾಗಿ ನದಿಯಲ್ಲಿ ಕಾಂಕ್ರೀಟ್ ಗುಪ್ಪೆ ತುಂಬಿಕೊಂಡಿದೆ. ಸೇತುವೆ ಮುರಿದು ಬಿದ್ದಾಗ ದಟ್ಟ ಹೊಗೆಯಂತೆ ಧೂಳು ಸುತ್ತ ಹಬ್ಬಿದ ವಿಡಿಯೋ ಭಯತರಿಸುವಂತಿತ್ತು. ಆದರೆ ಯಾವುದೇ ಜೀವಹಾನಿ ಆದ ಬಗೆಗೆ ವರದಿಯಾಗಿಲ್ಲ. ಪರಿಸರ ಸೂಕ್ಷ್ಮ ಕ್ಲಿಷ್ಟ ಬೆಟ್ಟ ಪ್ರದೇಶದಲ್ಲಿ ಸೇತುವೆ ಕಟ್ಟುವುದು ಒಂದು ಸವಾಲಿನ ಪ್ರಶ್ನೆಯಾಗಿತ್ತು. ಆದರೂ ಇಂಜಿನಿಯರ್ಗಳು ಅಳೆದು ಸುರಿದು ಈ ಸೇತುವೆ ನಿರ್ಮಿಸಿದ್ದರು. ಈ ಸೇತುವೆಯನ್ನು ಸಿಜುವಾನ್ ಪ್ರಾಂತ್ಯದಲ್ಲಿ ಕಟ್ಟಲಾಗಿದ್ದು, ಇದು ಮಧ್ಯ ಚೀನಾವನ್ನು ಟಿಬೆಟ್ಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯ ಭಾಗವಾಗಿತ್ತು. ಆ ಪ್ರದೇಶದ ಬೆಟ್ಟಗಳು ಭೌಗೋಳಿಕ ಸ್ಥಿರತೆ ಹೊಂದಿರಲಿಲ್ಲ. ಸೇತುವೆ ಮುರಿದು ಉರುಳಲು ಅದೇ ಕಾರಣವೆನ್ನಲಾಗಿದೆ. ಇದರ ನಡುವೆ ತನಿಖೆಯನ್ನು ಆರಂಭಿಸಲಾಗಿದೆ. ಸೇತುವೆಯೊಂದು ಭಾಗದಲ್ಲಿ ಮಾಯರ್ ಖಾಂಗ್ ನಗರವಿದೆ. ಸೇತುವೆಯಿಂದ 625 ಮೀಟರ್ ದೂರದಲ್ಲಿ ನದಿಯಲ್ಲಿ ಶೌನ್ ಚಿಕ್ನು ನಿರ್ಮುಂಚೂರಿ ಯೋಜನೆಯ ಅಣೆಕಟ್ಟು ಇದೆ. 317 ದೇಶೀಯ ಹೆದ್ದಾರಿ ಇದ್ದು, ಇದನ್ನು ಈಗ ಮೇಲ್ದರ್ಜೆಗೆ ಏರಿಸುವಾಗ ಬ್ರಿಡ್ಜ್ ಬುಡುಕ ಬಿದ್ದಿದೆ. See that all our furnitures are number 1 in quality and price. Free delivery with warranty. Think luxury, live luxury. Free delivery with warranty. Tamam finest quality at affordable price. Tamam Furniture World, Uppala, Bandiyod, Udyawar. Now at Mangalore.